ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ನಮ್ಮ ಅತ್ತೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಗುರುವಾರನೇ ಹಿಂದಿನ ದಿನ ನಾವು ಹಬ್ಬ ಮಾಡೋದಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ನಾನು ಊರಿಗೆ ಬಂದ್ವಿ ಗುರುವಾರ ಸಂಜೆ ಮನೆ ಬಿಟ್ಟಿದ್ದು. ಬರೋ ಅಷ್ಟರಲ್ಲಿ ಸ್ವಲ್ಪ ಕತ್ಲಾಗಿತ್ತು. ಅಂದರೆ ಮನೆಯಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಸ್ಬೆಂಡು ಕೂಡ ಬಂದಿದ್ದ ತಕ್ಷಣ ಸ್ವಲ್ಪ ಶಾಪಿಂಗ್ ಇತ್ತಲ್ವ, ಹೂವು ಹಣ್ಣು ಅದೆಲ್ಲ ಪರ್ಚೇಸ್ ಮಾಡಿ ತಗೊಂಡು ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಈಗ ಬಂದು ಹಾಗೆ ನನ್ನ ಮಗನ ಬರ್ಡೇ ಕೂಡ ಇತ್ತಲ್ವ ಹಿಂದಿನ ದಿನ ಗುರುವಾರ 7ನೇ ತಾರೀಕು. ಇಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಚಿಕ್ಕಬಳ್ಳಾಪುರದಿಂದನೇ ಕೇಕು ಮಿಕ್ಸ್ಚರ್ ಎಲ್ಲ ತೊಗೊಂಡು ಬಂದಿದ್ವಿ. ಈಗ ಬಂದಿದ್ದ ತಕ್ಷಣ ಎಲ್ಲ ಸ್ವಲ್ಪ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟು ಇವಾಗ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಅತ್ತೆ ಮನೆ ಕಡೆ ಎಷ್ಟು ಜನ ಇದ್ದೀವಿ, ನಾವೆಲ್ಲ ಎಷ್ಟು ಫ್ಯಾಮಿಲಿ ಇದ್ದೀವಿ, ಯಾರ್ಯಾರು ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಅತ್ತೆ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅನ್ನೋದನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಷ್ಟು ದಿನದಿಂದ ನಾನು ಎಲ್ಲೂ ಹೇಳಿರಲಿಲ್ಲ. ನಮ್ಮಮ್ಮ ಕಡೆಯವ್ರದ್ದು ನಾನು ಪರಿಚಯ ಮಾಡಿಕೊಟ್ಟಿದ್ದೆ, ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿತ್ತು. ಬಟ್ ಫಸ್ಟ್ ಟೈಮ್ ಇಲ್ಲಿ ಇವಾಗ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅತ್ತೆ ಮಾವ ಬಂದುಬಿಟ್ಟು ಇಲ್ಲಿ ಊರಲ್ಲಿ ನಮ್ಮ ಅತ್ತೆ ಮಾವ ಇಬ್ಬರೇ ಇರೋದು. ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ. ಹಾಗೆ ನಮ್ಮ ಅತ್ತೆ ಮಾವಂಗೆ ಇಬ್ಬರು ಗಂಡು ಮಕ್ಕಳು, ಅದರಲ್ಲಿ ನನ್ನ ಹಸ್ಬೆಂಡು ದೊಡ್ಡವರು ಮತ್ತು ಚಿಕ್ಕವರೊಬ್ಬರು, ಇಬ್ಬರೇ ಗಂಡು ಮಕ್ಕಳು, ಹೆಣ್ಮಕ್ಳು ಯಾರೂ ಕೂಡ ಇಲ್ಲ. ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ನಮ್ಮ ಮೈದ ಮತ್ತು ನಮ್ಮ ಓರ್ಗಿತ್ತಿ ಎಲ್ಲರೂ ಕೂಡ ಬಂದಿದ್ದರು. ಈ ಥರ ಹಬ್ಬಗಳಲ್ಲಿ ಹಾಗೆ ಫಂಕ್ಷನ್ ಏನಾದರೂ ಇದ್ದಾಗ ಮಾತ್ರ ನಾವು ಈ ಥರ ಒಟ್ಟಿಗೆ ಸೇರೋದು. ಇಲ್ಲ ಅಂತಂದರೆ ತುಂಬ ರೇರು ನಾವು ಇಲ್ಲಿಗೆ ಒಟ್ಟಿಗೆ ಸೇರೋದು. ಈ ಸಲ ಒಟ್ಟಿಗೆ ಸೇರಿದ್ವಲ್ಲ, ಹಾಗಾಗಿ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಅವ್ರು ಯಾರು ಹೇಗಿದ್ದಾರೆ ಅಂತೆಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋ ಮಾಡ್ತಿದ್ದಲ್ವ ಹಸ್ಬೆಂಡ್ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು, ಇವರೇ ನಮ್ಮ ಮೈದ, ನನ್ನ ಗಂಡನ ಸ್ವಂತ ತಮ್ಮ, ಇಬ್ಬರು ಗಂಡು ಮಕ್ಕಳು ನಮ್ಮ ಅತ್ತೆಗಷ್ಟೇ. ನಮ್ಮ ಮೈದ ಹಾಗೆ ಊರ್ಗಿತನೂ ಕೂಡ ಇಲ್ಲೇ ನಿಂತ್ಕೊಂಡಿದ್ದಾರೆ, ತೋರಿಸ್ತೀನಿ ವಿಡಿಯೋದಲ್ಲಿ ಬರ್ತಾರೆ ಇವಾಗ. ಹಾಗೆ ಇವತ್ತಿನ ದಿನ ಸ್ವಲ್ಪ ಫಂಕ್ಷನು ಕೂಡ ಇತ್ತು. ಅಂದರೆ ನಮ್ಮ ಮಾವ ಇದ್ದಾರಲ್ಲ, ನಮ್ಮ ಮಾವನವ್ರ ತಮ್ಮದು, ಅವ್ರದ್ದು ಕೂಡ ಪಕ್ಕದಲ್ಲೇ, ನಮ್ಮ ಮನೆ ಪಕ್ಕದಲ್ಲೇ ಅವರು ಹೊಸ ಮನೆ ಕಟ್ಟಿದ್ರು. ಅವ್ರದ್ದು ಗೃಹ ಪ್ರವೇಶನೂ ಕೂಡ ಇತ್ತು. ಅಂದರೆ ನಾಳೆ ಶುಕ್ರವಾರ ಇದ್ದಿದ್ದು, ಬಟ್ ಗುರುವಾರದಿಂದನೇ ಪೂಜೆ ಹೋಮ ಎಲ್ಲ ಇರುತ್ತಲ್ವ, ಎಲ್ಲ ನಡೀತಿತ್ತು. ಆ ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಎರಡೂ ಕೂಡ ಇತ್ತು ಶುಕ್ರವಾರ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮೈದನಿಗೆ ಒಬ್ಬರು ಗಂಡು ಮಗು ಇದ್ದಾರೆ, ಒಬ್ಬರು ಗಂಡು ಮಗು, ನಮಗೆ ಇಬ್ಬರು ಮಕ್ಕಳು, ಗಂಡು ಮಗು ಒಂದು ಹೆಣ್ಣು ಮಗು. ಇಷ್ಟು ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ನಮ್ಮ ಅತ್ತೆ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಾನೇನು ಕೂಡ ಹೇಳಿರಲಿಲ್ಲ, ಬಟ್ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಫ್ಯಾಮಿಲಿ ಕಡೆ ನಮ್ಮ ಅತ್ತೆ, ನಮ್ಮ ಮಾವ, ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮೈದ, ನಮ್ಮ ಓರ್ಗಿತ್ತಿ ಮತ್ತು ಮಕ್ಕಳು, ಇಷ್ಟು ಜನ, 3 ಜನ ಮಕ್ಕಳು. ನನಗಿಬ್ಬರು ಮಕ್ಕಳು, ನಮ್ಮ ಮೈದನಿಗೆ ಒಬ್ಬನೇ ಗಂಡು ಮಗು. ಇಷ್ಟು ಜನ ನಮ್ಮದು ಟೋಟಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಸಪ್ರೇಟ್ ಆಗಿದ್ದೀವಿ. ನಮ್ಮ ಮೈದ, ನಮ್ಮ ಓರ್ಗಿತ್ತಿ ಬಂದುಬಿಟ್ಟು ಬೆಂಗಳೂರಲ್ಲಿ ಅವರು ಇರೋದು, ಅಲ್ಲಿದ್ದಾರೆ ಅವರು. ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ. ನಮ್ಮ ಅತ್ತೆ, ನಮ್ಮ ಮಾವ ಬಂದುಬಿಟ್ಟು ಇಲ್ಲಿ ಮಧುಗಿರಿ ತಾಲೂಕು ಬರುತ್ತೆ, ಒಂದು ಊರಲ್ಲಿ, ಹಳ್ಳಿಯಲ್ಲಿ ಇರೋದು ಅಂಥದ್ದು. ಯಾಕೆಂದರೆ ಎಲ್ಲರದ್ದು ಅವ್ರವ್ರದ್ದು ಕೆಲಸಗಳು ಎಲ್ಲ ಇರೋದು ಅಲ್ಲೇ ಇರೋದು. ನಮ್ಮ ಅತ್ತೆಗೂ ಕೂಡ ಇಲ್ಲೇ ಕೆಲಸ ಇರೋದ್ರಿಂದ ನಮ್ಮ ಜೊತೆ ಅವರಿಲ್ಲ, ಅವರು ಇಲ್ಲೇ ವರ್ಕ್ ಮಾಡಬೇಕಲ್ವ. ಹಾಗಾಗಿ ಅವರು ಕೂಡ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್, ನಮ್ಮ ಅತ್ತೆನೂ ಕೂಡ. ಹಾಗಾಗಿ ಅವರು ಇಲ್ಲೇ ಇದ್ದಾರೆ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಓರ್ಗಿತ್ತಿ ಇವರೇ ನಮ್ಮ ಮೈದ. ಇವರಿಬ್ಬರೂ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ತುಂಬ ರಿಲೇಷನ್ಸು ಕೂಡ ಇದ್ದಾರೆ ಊರಲ್ಲಿ. ಅಂದರೆ ನಮ್ಮ ಯಜಮಾನರು, ಚಿಕ್ಕಪ್ಪ ಇಬ್ಬರು ಇದ್ದಾರೆ, ಚಿಕ್ಕಪ್ಪನ ಮಗಳು ಇವರು ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ. ನೋಡೋಣ, ಆದಷ್ಟು ವಿಡಿಯೋದಲ್ಲಿದ್ದರೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಸ್ವಲ್ಪ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸಾಕಾಗೋಯ್ತು ಈ ಸಲ ನನ್ನ ಮಗನ ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಇಯರ್ ಏನೋ ಒಂದು ಗ್ರ್ಯಾಂಡಾಗಿ ಮಾಡಿದ್ವಿ, ಅದು ಬಿಟ್ಟರೆ ಒಟ್ಟಿಗೆ ಸೇರಿದ್ದು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಇಯರು ಹೊರಗಡೆ ಕರ್ಕೊಂಡೋಗಿ ಅಲ್ಲೇನಾದರೂ ಅವ್ನಿಗೆ ಇಷ್ಟ ಬಂದಿದ್ದು ಕೊಡಿಸಿ ಅಲ್ಲಿ ತಿನ್ನಿಸ್ಕೊಂಡು ಅಲ್ಲೇ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ತಾಯಿದ್ವಿ ಅಷ್ಟೇ. ಬಟ್ ಗ್ರ್ಯಾಂಡಾಗಿ ಅಂತ ಏನೂ ಮಾಡಿರಲಿಲ್ಲ ಫಸ್ಟ್ ಇಯರ್, ಮತ್ತು ಹಾಗೆ ಥರ್ಡ್ ಇಯರ್ ಅಷ್ಟು ಬಿಟ್ಟರೆ ನೆಕ್ಸ್ಟ್ ಇವಾಗೆ ಒಟ್ಟಿಗೆ ಸೇರಿ ಎಲ್ಲ ಮನೇಲಿ ಮಾಡಿದ್ದು. ತುಂಬ ಖುಷಿ ಆಯಿತು, ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ. ಹಾಗಾಗಿ ನನ್ನ ಮಗಳಂತೂ ನನ್ನ ಬರ್ಡೇ ಅನ್ನೋ ಅಷ್ಟೇ ಫೀಲ್ ಆಗ್ತಾಯಿಲ್ಲ, ಅಂದರೆ ಅವಳದೇ ಬರ್ಡೇ ಅನ್ನೋ ಅಷ್ಟು ಫೀಲ್ ಆಗ್ತಾಯಿದೆ. ಹಾಗೆ ಇಬ್ರಿಗೂ ಕೊಟ್ಟು ಕೇಕ್ ಕಟ್ ಮಾಡಿಸಿ ಇಬ್ಬರನ್ನೂ ಒಟ್ಟಿಗೆ ನಿಲ್ಲಿಸಿದ್ದಂಥದ್ದು. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ಕೂಡ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಬರ್ಡೇ ಎಲ್ಲ ಮುಗಿಸ್ಕೊಂಡು ಹಾಗೆ ಗೃಹ ಪ್ರವೇಶ ಇತ್ತು ಅಂತ ಹೇಳಿದ್ನಲ್ವ, ನನಗೂ ಅತ್ತೆ ಮಾವ ಆಗಬೇಕಲ್ವ ಅವರು, ಅಂದರೆ ನಮ್ಮ ಯಜಮಾನಿಗೆ ಚಿಕ್ಕಪ್ಪ ಅವ್ರದ್ದು ನಡೀತಾ ಇತ್ತು ಹೋಮ ಎಲ್ಲ, ಪೂಜೆ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ರೆಲ್ಲ ನಡೀತಾ ಇತ್ತು. ನಾವು ಪೂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಕುತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಹೋಮ ಎಲ್ಲ ನಡೀತಿತ್ತಲ್ವ,
ಪೂಜೆ ಎಲ್ಲ ನೋಡಿಕೊಂಡು ಮತ್ತೆ ಹಬ್ಬಕ್ಕೇನಿದೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗಿದ್ವಿ. ನೋಡಿ ಎಲ್ಲರೂ ಕೂಡ ಕುತ್ಕೊಂಡಿದ್ದೀವಿ ಪೂಜೆಗೆ. ಎಲ್ಲರೂ ಬಂದಿದ್ದರು, ತುಂಬಾ ಖುಷಿ ಆಯಿತು. ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಅಟೆಂಡ್ ಮಾಡಿಕೊಂಡು ಅಲ್ಲಿ ನಡೀತಾ ಇತ್ತು ಒಟ್ಟಿನಲ್ಲಿ, ಬಟ್ ಜಾಸ್ತಿ ಹೊತ್ತಂದು ಕೂತ್ಕೊಳಕ್ಕಾಗಲ್ವಲ್ಲ, ಕೆಲಸಗಳಿತ್ತು ಮನೇಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂದು ನೆಕ್ಸ್ಟು ನಾಳೆ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಇತ್ತಲ್ಲ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಆಗೋಷ್ಟರಲ್ಲಿ ಸ್ವಲ್ಪ ಅರ್ಧೆಲ್ಲ ಮುಗಿಸ್ಬಿಟ್ಟಿದ್ರು. ಅಂದರೆ ನಮ್ಮ ಊರ್ಗಿತ್ತಿ ಎಲ್ಲ ಬೆಳಗ್ಗೆನೇ ಬಂದುಬಿಟ್ಟಿದ್ರು ಅವರು. ನಾವು ಹೋಗಿದ್ದು ಸಂಜೆ ಲೇಟಾಗಿ, ಅವರು ಬೆಳಗ್ಗೆನೇ ಬಂದಿದ್ದರಿಂದ ಸ್ವಲ್ಪ ಆಲ್ರೆಡಿ ಹೂವು ಎಲ್ಲ ಸ್ವಲ್ಪ ಕಟ್ಕೊಂಡಿದ್ರು. ಆಲ್ರೆಡಿ ಅವರು ಕೂಡ ಹೂವು ಎಲ್ಲ ತಂದಿದ್ರಂತೆ. ಹಾಗಾಗಿ ಹೂವು ಎಲ್ಲ ಆಲ್ರೆಡಿ ಕಟ್ಟಿ ಇಟ್ಬಿಟ್ಟಿದ್ರು. ನಾನು ಹೋದ್ಮೇಲೆ ನಾನು ಸ್ವಲ್ಪ ಈ ಸಲ ತೊಗೊಂಡೋಗಿದ್ನಲ್ವ ಮುಖವಾಡ ಮತ್ತು ಹಾಗೆ ಸ್ವಲ್ಪ ಅದೆಲ್ಲ ತೋರಿಸಿ ನೆಕ್ಸ್ಟ್ ಇವಾಗ ಸ್ಯಾರಿ ಎಲ್ಲ ವೇರ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಓರ್ಗಿತಿ ಇಬ್ಬರು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಕೂಡ ಮಲ್ಕೊಂಡ್ಬಿಟ್ಟಿದ್ರು. ನಾನು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಅಂದರು, ಬಟ್ ನಾನು ಇಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಇವಾಗಲೇ ಮಾಡ್ಕೊಂಬಿಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಓರ್ಗಿತಿನೂ ಕರೆದೆ, ಇವಾಗಲೇ ಡ್ರೇಪ್ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ಕರೆಯೋದಕ್ಕೆ ಹುಡುಗಿನೂ ಬಂದಳು. ಇವಾಗ ಅದಕ್ಕೆ ಇಬ್ಬರೂ ಕೂಡ ಇಬ್ಬರು ಸ್ಯಾರಿ ವೇರ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಇಬ್ಬರು ಬೇಕೇ ಬೇಕಾಗುತ್ತೆ, ಒಬ್ರ ಕೈಲಿ ಅಂತವಲ್ಲ, ನನಗಂತೂ ಒಬ್ಬಳೇ ಅಂದರೆ ಸಖತ್ ಕಷ್ಟ ಆಗುತ್ತೆ. ಡ್ರೇಪ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಈಸಿಯಾಗಿ ಎಲ್ಲನೂ ಕೂಡ ಜೋಡಿಸ್ಬಿಟ್ಟು ಬೇಗ ಪೂಜೆ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬರೋ ಅಷ್ಟರಲ್ಲಿ 11:30 ಏನೋ ಆಯಿತು. ಮತ್ತು ಊಟ ಮಾಡೋ ಅಷ್ಟರಲ್ಲಿ 12 ಆಗಿತ್ತು. ನಾವೊಂದು 12:30ಗೇನೋ ಸ್ಟಾರ್ಟ್ ಮಾಡ್ಕೊಂಡ್ವಿ ಡ್ರೇಪ್ ಮಾಡೋದಕ್ಕೆ. 12:30 ಸ್ಟಾರ್ಟ್ ಮಾಡಿದ್ದೇನೋ ಆಲ್ಮೋಸ್ಟ್ 2 o'clock ಮುಗಿಸಿದ್ದೀವಿ. ಮಾತುಗಳು ಹೇಳ್ಕೊಂಡು ಈ ಥರ ಏನೋ ಮಾತಾಡಿಕೊಂಡು ನಿಧಾನವಾಗಿ ಎಲ್ಲ ಸ್ವಲ್ಪ ಲೇಟ್ ಆಗೇ ಆಗುತ್ತಲ್ವ ಈ ಥರ ಡ್ರೇಪ್ ಮಾಡೋದು, ನೀಟಾಗಿ ಹೇಗೆ ಬರುತ್ತೆ ಎಲ್ಲ ನೋಡಿಕೊಂಡು ಮಾಡೋ ಅಷ್ಟರಲ್ಲಂತೂ ತುಂಬ ಹೊತ್ತಾಯಿತು. 2 o'clock ಆಗೋಯ್ತು. ಅಯ್ಯೋ ಆಗಲೇ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಫೈನಲಿ ಡ್ರೇಪ್ ಎಲ್ಲ ಮಾಡಿದ್ವಿ. 2 ಆಗಿದ್ದು ನೋಡಿ. ಇನ್ನೇನು ಸ್ವಲ್ಪ ಹೊತ್ತಿನ 4 ಗಂಟೆಗೆಲ್ಲ ಎದ್ದೊಳ್ಬೇಕು, ಅಟ್ಲೀಸ್ಟ್ ಇನ್ನು 2 hours ಆದರೂ ಮಲ್ಕೋಣ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು 2 o'clockಗೇನೋ ಮಲ್ಕೊಂಡ್ವಿ. ರಾತ್ರಿನೇ ಎಷ್ಟಾಗುತ್ತೋ ಅಷ್ಟೂ ಕೂಡ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ಇಟ್ಟಿದ್ವಿ. ಬ್ಯಾಕ್ ಡ್ರಾಪು ಮತ್ತು ಹಾಗೆ ಲಕ್ಷ್ಮಿನ ಈ ಮಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ವಿ. ಅಂದರೆ ಇದಕ್ಕೆ ಕಲಶಕ್ಕೆ ನೀರು ಅಕ್ಕಿ ಎಲ್ಲ ಏನೂ ಹಾಕಿಟ್ಟಿಲ್ಲ, ಜಸ್ಟ್ ಈ ರೀತಿ ಜೋಡಿಸಿರೋದಷ್ಟೇ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆಗೆಲ್ಲ ನೀಟಾಗಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಟಿದ್ವಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಅತ್ತೆ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆಯೆಲ್ಲ ಮೆಸ್ಸಿಯಾಗಿದೆ, ಮನೆ ತುಂಬ ಜನ ಮಕ್ಕಳು ಇರೋದ್ರಿಂದ ಈ ರೀತಿಯಾಗಿದೆ, ಸ್ವಲ್ಪ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.